ಭಾಗಾಕಾರ ಸಿಕ್ಕದೊಂದು ಭಾಗಾಕಾರ ನೋಡೋಣ ಸೇ ಒಂದೇ ಭಾಗಾಕಾರ 1 2 3 4 divided by 5 ಇನ್ನ ಇಲ್ಲಿ ಕೂಡ 1 ರಿಂದ 9 ವರೆಗೆ ಸಿರೀಸ್ ಹೋಗ್ತದೆ 8 ರಿಂದ ಬೇರೆ 7 ರಿಂದ ಬೇರೆ ಓಕೆ ಈಗ 5 ರಿಂದ ನೋಡೋಣ ಜಸ್ಟ್ ಒಂದು ಉದಾಹರಣೆ ಉಳಿದೆಲ್ಲ ನಾನು ಯೂಟ್ಯೂಬ್ ದಲ್ಲಿ ಸಿಗ್ತಾವ ಡೇ ಬೈ ಡೇ ನೋಡ್ರಂತೆ ಒಂದು ನೋಡಿ ಇಲ್ಲಿ ವೇದಿಕದಲ್ಲಿ ಏನು ಹೇಳ್ತಾರೆ ಗೊತ್ತು ಕೊಟ್ಟ ಸಂಖ್ಯೆಯನ್ನ ಡಬಲ್ ಮಾಡಿ ಟೆಕ್ನಿಕ್ ಏನದ ಕೊಟ್ಟ ಸಂಖ್ಯೆಯನ್ನ ಡಬಲ್ ಮಾಡಿ ಕಮ್ ಆನ್ 4 ಡಬಲ್ 8 ಕೈಲ ಬಂದ್ರೆ ಕೈಲ ಸಪೋಸ್ ಇಲ್ಲೊಂದು 6 ಇತ್ತು ಅಂತ ಇಟ್ಕೊಳ್ಳಿ 6 ಎರಡ್ಲೆ 12 ಇಲ್ಲಿ 2 ಇಟ್ಟು ಒಂದು ಕೈಲ ಮುಂದೆ ಕೊಡಬೇಕು ಅಂಡರ್ಸ್ಟ್ಯಾಂಡ್ ಈಗ ಇದಕ್ಕಿದ್ದಾಗ ನೋಡಿ ಕೈಲ ಇಲ್ಲ ಇದಕ್ಕಿದ್ದಾಗ ಇಡೋಣ 4 ಡಬಲ್ 8 3 ಡಬಲ್ 6 ಓಕೆ ಡಬಲ್ ಮಾಡ್ಕೊಂಡಿವಿ ಇಸ್ ಇಟ್ ಕ್ಲಿಯರ್ ಆಮೇಲೆ 5 ಒಂದಿದೆ ಒಂದು ಒಂದನ್ನ ಬಿಟ್ಟ ಪಾಯಿಂಟ್ ಕೊಡಿ ಓಕೆ ದಿಸ್ ಇಸ್ ಯುವರ್ ಆನ್ಸರ್ ಹೌದು ಆನ್ಸರ್ ಅಂಡರ್ಸ್ಟ್ಯಾಂಡ್ ಎಸ್ ಒಂದನ್ನ ಬಿಟ್ಟು ಪಾಯಿಂಟ್ ಕೊಡಿ 2 ಇದ್ರೆ 2 ಬಿಟ್ಟು ಕೊಡ್ತು 3 ಇದ್ರೆ ಬನ್ನಿ ಈಗ ಇದನ್ನ ಸ್ಕೂಲ್ ಮೆಥಡ್ ದಲ್ಲಿ ನೋಡಿ ಸ್ಕೂಲ್ ಮೆಥಡ್ ದಲ್ಲಿ ನೋಡಿ ಇದನ್ನೇ ಸ್ಕೂಲ್ ಮೆಥಡ್ 1 2 3 4 divided by 5 ಇಲ್ಲಿ ಏನ್ ಮಾಡ್ತೀವಿ ಇಲ್ಲೊಂದು ಮಾಡರ್ನ್ ಮ್ಯಾಥ್ಸ್ ದಲ್ಲಿ ಒಂದು ರೂಲ್ ಬರ್ತದ ಈ 5 ಅನ್ನ 10 ರಲ್ಲಿ 20 ರಲ್ಲಿ 100 ರಲ್ಲಿ 1000 ರಲ್ಲಿ ಹೀಗೆ ಸಮ ಅಂದ್ರೆ ಅಲ್ಲಿ 0 ಬರುವಂಗೆ ಕನ್ವರ್ಟ್ ಮಾಡಬೇಕು ನಿಮ್ಮ ಗುರುಗಳು ಹೇಳ್ತಾರೆ 4ನೇ 5ನೇ ಕ್ಲಾಸ್ ದಲ್ಲಿ ಬರ್ತದೆ ಇದು ಓಕೆ ಏನೇ ಮಾಡಬೇಕು ಇಲ್ಲಿ ಈ 5 ಅನ್ನ 10 ಆಗಬೇಕಾದ್ರೆ ಎಷ್ಟು ಕೊಡಬೇಕು 2 ಕೊಡಬೇಕು ಅದನ್ನೇ ಮತ್ತು ಅಂಶದಲ್ಲಿನೇ ಕೊಡಬೇಕು ಒಂದು ಕೆಳಗೆ ಮೇಲೆ ನಿಮ್ಮ ಟೀಚರ್ಸ್ ಲೆಕ್ಕ ಬಿಡಿಸುವುದು ಹೇಳಿರ್ತಾರೆ ಅಂಶ ಛೇದಕ್ಕೆ ಒಂದೇ ನಂಬರ್ ದಿಂದ ಗುಣಾಕಾರ ಮಾಡಿ ಯಾಕಂದ್ರೆ ರೇಷಿಯೋ ಕೇಳುವುದಿಲ್ಲ ಸೊ ಇಲ್ಲಿ ನೋಡಿ ಇವಾಗ 5 ಎರಡ್ಲೆ 10 2 4 ಆಯ್ತು ನೆಕ್ಸ್ಟ್ ಇವಾಗ 1 0 ಇದೆ ಅದಕ್ಕೆ 1 ಬಿಟ್ಟು ಪಾಯಿಂಟ್ ಕೊಡೋದು ದಟ್ ಈಸ್ 2 4 6 5 8 ದಿಸ್ ಈಸ್ ದ ಸ್ಕೂಲ್ ಮೆಥಡ್ ಎರಡು ಆನ್ಸರ್ ಸೇಮ್ ಅದಾವಿಲ್ಲ ಆಯ್ತು ಇದನ್ನ ಇಷ್ಟೇ ಮಾಡಿದ್ರು ಮಾಡರ್ನ್ ಮ್ಯಾಥ್ಸ್ ದವರು ಏನ್ ಮಾಡಿದ್ರು ಗೊತ್ತು ಇಲ್ಲಿ ನೋಡಿ ಒಂಚೂರು ಇಲ್ಲಿ ನೋಡಿ ನಿಮಗೆ ಲಿಂಕ್ ಗೊತ್ತಾಗ್ತದೆ ನೋಡಿ ನಮ್ಮ ವೇದಿಕ್ ಮ್ಯಾಥ್ಸ್ ಅನ್ನ ತಕೊಂಡು ಮಾಡರ್ನ್ ಮ್ಯಾಥ್ಸ್ ದವರು ಸ್ಟೆಪ್ ಬೈ ಸ್ಟೆಪ್ ಹೇಗಿಟ್ಟಾರೆ ನೋಡಿ ಇಲ್ಲಿ ಒಂದು ಬೆಸ್ಟ್ ಮಾಡೆಲ್ ಇದೆ ಅದಕ್ಕೆ ಉದಾಹರಣೆ ತೋರಿಸಿದೆ ನೋಡಿ ಇಲ್ಲೇನು ಹೇಳಿದ್ವಿ ನಾವು ಡಬಲ್ ಮಾಡಿ ಬಾಯಿ ಲೆಕ್ಕ ಕೇಳಿದ್ವಿ ವೇದಿಕ್ ಡಬಲ್ ಮಾಡಿ ಇಲ್ಲಿ ಏನ್ ಮಾಡಿದ್ದಾರೆ ಡಬಲ್ ಇದೆ ನಮ್ದೇ ತೋರ್ ಮಾಡಿದ್ರು ನಾವು ಬಾಯಿಗೆ ಇಲ್ಲಿ ಹೇಳೋದನ್ನ ಸ್ಟೆಪ್ ಬೈ ಸ್ಟೆಪ್ ಇಟ್ಟವರು ನಾವು ಹೇಳ್ತೀವಿ ಡಬಲ್ ಮಾಡಿ ಇವ್ರೇನ್ ಹೇಳ್ತಾರೆ ಡಬಲ್ ಮಾಡಿ ಇಲ್ಲಿ ನಾವೇನ್ ಹೇಳ್ತೀವಿ 1 ಇದೆ 1 ಬಿಟ್ಟು ಪಾಯಿಂಟ್ ಕೊಡಿ ಇವ್ರೇನ್ ಹೇಳ್ತಾರೆ ಮಾಡರ್ನ್ ಮ್ಯಾಥ್ಸ್ ನಲ್ಲಿ 1 0 ಇದೆ 1 ಬಿಟ್ಟು ಪಾಯಿಂಟ್ ಕೊಡಿ ದಿಸ್ ಇಸ್ ದ ರಿಲೇಷನ್ ಬೇರೆ ಏನೂ ಇಲ್ಲ ನಿಮಗೆ 2 ಆದ್ರೆ ಇನ್ನೂ ಶ್ರೇಷ್ಠ ಆಗ್ತೀರಾ ಇನ್ನೊಂದು ಮ್ಯಾಥ್ಸ್ ಬಂದ್ರು ನಾವು ತೋಳೋಣ ಮತ್ತೊಂದು ಮ್ಯಾಥ್ಸ್ ಬಂದ್ರು ತೋಳೋಣ ಮ್ಯಾಥ್ಸ್ ಬ್ರೈನ್ ಆಕ್ಟಿವಿಟೀಸ್ ಕೊಡ್ತವೆ ಅದರಲ್ಲಿ ವೇದಿಕ್ ಇದ್ರೆ ಇನ್ನೂ ಶ್ರೇಷ್ಠ ಅದಕ್ಕೆ ನಾನು ಗೌರ್ಮೆಂಟ್ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಒಂಚೂರ ಒಂದು ಪೀರಿಯಡ್ ಸಾಕು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಪೀರಿಯಡ್ ತಿಂಗಳಿಗೆ ವೇದಿಕ್ ಮ್ಯಾಥ್ಸ್ ಬಂದ್ರೆ ನಿಮ್ಮ ದಿನನಿತ್ಯದ ಮ್ಯಾಥ್ಸ್ ಬಿ ಸೂಪರ್ ಫಾಸ್ಟ್ ಆಗ್ತದೆ ಕಾಂಪಿಟೇಟಿವ್ ಎಲ್ಲ ಎಕ್ಸಾಮ್ಸ್ ಕವರ್ ಆಗ್ತದೆ ಇಂಜಿನಿಯರಿಂಗ್ ಕಾಲೇಜ್
ಮೊನ್ನೆ ಡೆಸ್ಪಾಟ್ ಅವರ್ ಇಂಜಿನಿಯರಿಂಗ್ ಕಾಲೇಜ್ ನಾನು ಯೂಟ್ಯೂಬ್ ದಾಗ ನೋಡಿ 4-5 ವಿಡಿಯೋಸ್ ಇವೆ. ಮರಾಠ ಮಂಡಳ ಮೆಡಿಕಲ್ ಕಾಲೇಜ್ ನೋಡ್ರಿ, ಯಾವೆಲ್ಲ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ ಅಲ್ಲಿ ಲೆಕ್ಚರ್ ತಗೋತಾ ಇದ್ದಾರೆ ವೇದಿಕ್ ಮ್ಯಾಥ್ಸ್ ಮತ್ತು ಸ್ಟಡಿ ಟೆಕ್ನಿಕ್ಸ್, ಏನೆಲ್ಲ ಥಿಂಗ್ಸ್ ಇವೆ. ಹ್ಯಾಂಡ್ ರೈಟಿಂಗ್ ಇದಕ್ಕಿಂತ ಸೂಪರ್ ಆಗ್ತದ. ಸುಮ್ಮನೆ ಸ್ಟಡಿ ಬರ್ಡನ್ ನೋ. ಈ ಸ್ಕೂಲ, ಬುಕ್ಸ, ಟೀಚರ್ಸ, ಗೌರ್ಮೆಂಟ್ ಆಫೀಸರ್ಸ ನಮ್ಮ ಒಳ್ಳೇದಕ್ಕಾಗಿದೆ. ನೀವು ಅದನ್ನ ಚೆನ್ನಾಗಿ ತಗೋಬೇಕಷ್ಟೇ, ಹೆದರಬೇಡಿ. Am I right? Yes. ಸಮಯ ಬಹಳ ಆಗಿದೆ. ಇಲ್ಲಿ ಉಳಿದದ್ದೆಲ್ಲ ನಮಗೆ ಸಿಗ್ತಾ ಇಲ್ಲ ಅಂತ ಅನ್ಕೋಬೇಡಿ ಪ್ಲೀಸ್. ನಿಮಗೆ ಬೇರೆ ಬೇರೆ ವಿಡಿಯೋಸ್ ಬೇಕಷ್ಟು ವಿಡಿಯೋಸ್ ಇವೆ. ನಿಮಗೆ ಜಸ್ಟ್ ಇಲ್ಲಿ ಒಂದು ಹ್ಯಾಂಡ್ ರೈಟಿಂಗ್ ಒಂದು ಜಸ್ಟ್ ಐಡಿಯಾ ಕೊಡ್ತಾ ಇದ್ದೇನೆ. ಯಾವುದೇ ಭಾಷೆಯಲ್ಲಿ ಮಾಡಬಹುದು, ಆದ್ರೆ ಈಸಿ ಆಗ್ತದೆ ಮಾತೃಭಾಷೆ ಯಾವಾಗಲೂ. ನಾವು ಏನಪ್ಪಾ ಕನ್ನಡದಾಗ ಕಲಿತಾ इतनी मराठीमध्ये शिकतोय आपण कुठेतरी कमी पडतोय काय असं समजू नका. माझ्या मुली मराठीतून शिकले, खेड्या शिकले, म्हणजे ಅಂದ್ರೆ ಕನ್ನಡ ಕಲಿತಾನೆ ಕನ್ನಡದಲ್ಲಿ ಎಲ್ಲಾ ಸ್ಟೇಟ್ ರ್ಯಾಂಕ್ಸ್ ಇವೆ. ಇಡೀ ಕರ್ನಾಟಕ ಎಲ್ಲ ಟಾಪ್ ರ್ಯಾಂಕ್ಸ್ ನಮ್ಮಲ್ಲಿವೆ. ಅಷ್ಟೇ ಅಲ್ಲ, ಇವಾಗ ಇಂಡಿಯಾ ಅಷ್ಟೇ ಅಲ್ಲ, ಹೋದ ವಾರದಲ್ಲಿ ನಮ್ಮ ದೊಡ್ಡ ಮಗಳು ನಿಖಿತಾ ಇವಾಗ ವರ್ಲ್ಡ್ ನಲ್ಲಿ ಜಗತ್ತಿನಲ್ಲಿ ಒನ್ ಆಫ್ ದ ಸೂಪರ್ ಟಾಪರ್ ಸ್ಟೂಡೆಂಟ್. ಇದು ಮಾಡ್ಲಿಕ್ಕೆ ಆಗ್ತದ. ಸೊ ಅದಕ್ಕೆ ನಿಮ್ಮ ಓದಿ ಮನೆ ಈ ವೇದಿಕ್ ಮ್ಯಾಥ್ಸ್ ಅನ್ನ ಪ್ರಚಾರ ಮಾಡಿ, ಆಮೇಲೆ ಮಾತೃಭಾಷೆಯಲ್ಲಿದ್ದ ಶಿಕ್ಷಣವನ್ನ ಪ್ರಚಾರ ಮಾಡಿ. ಸುಮ್ಮನೆ ಅನ್ಕೋಬೇಡಿ ಅಲ್ಲಿ ಮರಾಠಿಯಲ್ಲಿ ಶಿಕ್ತೇವೆ, ಕನ್ನಡದಲ್ಲಿ ಕಲಿತಾ ಇದ್ದೀವಿ, ನಾವು ಎಲ್ಲೋ ಕಡಿಮೆ ಬೀಳ್ತೀವಲ್ಲ ಅಂತ ಅನ್ಕೋಬೇಡಿ. ಜಗತ್ತಿನಲ್ಲಿ ಯಾವ್ದಾದ್ರು ಶ್ರೇಷ್ಠ ರಾಷ್ಟ್ರ ಇದ್ರೆ ಅದು ಮಾತೃಭಾಷೆಯಲ್ಲಿ ಶಿಕ್ಷಣ ಓದದ್ದು. ಇವಾಗ ಇಸ್ರೇಲ್ ಇದೆ, ಚಿಕ್ಕ ರಾಷ್ಟ್ರ, ನಮ್ಮ ಒಂದು ತಾಲೂಕಾಗಿಂತ ಚಿಕ್ಕದಿದೆ. ಆಮೇಲೆ ಯುಕ್ರೇನ್ ಇದೆ, ಇನ್ನೂ ಚಿಕ್ಕದಿದೆ. ಜಪಾನ್ ಇದೆ, ರಷ್ಯಾ ಇದೆ, ಚೀನಾ ಇದೆ, ಕೊರಿಯನ್ಸ್ ಇವೆ. ಇವಾಗ ನಮ್ಮ ಮಗಳು ತೈವಾನ್ ಹೋಗ್ತಾ ಇದ್ದಾಳೆ, ಅಲ್ಲಿ ತೈವಾನ್ ಇದೆ. ಒಂದು ಅಕ್ಷರ ಅವರಲ್ಲಿ ಇಂಗ್ಲಿಷ್ ಬರುವುದಿಲ್ಲ, ಈ ದೇಶದಲ್ಲಿ ಎಂಟ್ರಿನೇ ಇಲ್ಲ. ಆದ್ರೂ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಇದ್ದಾರೆ. ಅದು ಮಾತೃಭಾಷೆಯಲ್ಲಿದ್ದ ಶಿಕ್ಷಣವೇ ಸರ್ವಶ್ರೇಷ್ಠ. ಹೋಗ್ಲಿ, ಇದು ಯಾವ್ದಾದ್ರೂ ಭಾಷೆಯಲ್ಲಿ ಕಲ್ಕೊಳ್ಳಿ. ಇಂಗ್ಲಿಷ್ ಕೂಡ ಅಂತಾರಾಷ್ಟ್ರೀಯ ಭಾಷೆ, ಅಡ್ಡಿ ಇಲ್ಲ. ಆದ್ರೆ ಈಸಿ ಯಾವ್ದಾಗ್ತದ ಅಂದ್ರೆ ಮಾತೃಭಾಷೆ. ಅದಕ್ಕೆ ನಾನು ನನ್ನ ಮನೆಯಲ್ಲಿ ಮಾಡೆಲ್ ಮಾಡಿದ್ದೇನೆ. ಏನ್ ಕಮಾನ್ ಸುಮ್ಮನೆ ನಾವು ಸೈಂಟಿಸ್ಟೇ ಮಾಡಿಸ್ಬೇಕಂತ ಬೇಕಂತಿದ್ದಲ್ಲ, ಅದು ಇದ್ದದೆ. ಆದ್ರೆ ಕೇವಲ ಸೈಂಟಿಸ್ಟ್ ಅಲ್ಲ, ಮಾತೃಭಾಷೆಯಲ್ಲೇ ಶಿಕ್ಷಣ ಹೇಗೆ ಶ್ರೇಷ್ಠ ಆಗ್ತದೆ ಅದಕ್ಕೆ ಮಾಡೆಲ್ಗಾಗಿ ಬೆನ್ನತ್ತಿದೆ. ಅನೇಕ ವರ್ಷಗಳ ನಂತರ ಇವತ್ತು ನಮ್ಮ ಮುಂದೆ ರಿಸಲ್ಟ್ ಇದೆ. ಹೆದರಬೇಡಿ, ಚೆನ್ನಾಗಿ ಸ್ಟಡಿ ಮಾಡಿ. ಕಮಾನ್, ಹ್ಯಾಂಡ್ ರೈಟಿಂಗ್ ನೋಡಿ. ಸ್ವಲ್ಪ ಇದು ವೈಟ್ ಬೋರ್ಡ್ ಬಹಳ ಸ್ಲೀಪ್ ಆಗ್ತಾ ಇದೆ, ಆದ್ರೂ ಟ್ರೈ ಮಾಡೋಣ. ಸ್ವಲ್ಪ ಗ್ರೀನ್ ಬೋರ್ಡ್ ಆರ್ ಬ್ಲಾಕ್ ಬೋರ್ಡ್ ಸ್ಲೀಪ್ ಆಗುದಿಲ್ಲ, ಅವು ಈಸಿ ಆಗ್ತವೆ. ಆದ್ರೂ ನೋಡೋಣ, ಟ್ರೈ ಮಾಡೋಣ. ನನಗೆ ಬೇಕಾದ ಪೊಸಿಷನ್ ಅಲ್ಲಿ ಬರ್ತಾ ಇಲ್ಲ. ವೆರಿ ನೈಸ್, ಸ್ಮಾರ್ಟ್ ಸ್ಟೂಡೆಂಟ್ಸ್. ಅರ್ಧ ಬಂದ್ರೆ ಹೇಳ್ಬಿಟ್ರು. ಎಸ್ ಕಮಾನ್, ಎಸ್ ಎಸ್. ಬಹಳ ಸ್ಲೀಪ್ ಆಗ್ತಾ ಇದೆ ಬೋರ್ಡ್, ಅಡ್ಡೇ ಇಲ್ಲ. ಚೆನ್ನಾಗಿ ಆಗಿದೆಯಾ? ನನ್ನ ಲೆಕ್ಕ ಇನ್ನೂ ಆಗಿಲ್ಲ. ಪೇಪರ್ ಅಂಡ್ ಪೆನ್ ಮತ್ತು ರಫ್ ಬೋರ್ಡ್ ಬೇಕು. ಸ್ವಲ್ಪ ಈ ಪೊಸಿಷನ್ ಕಡಿಮೆ ಆಗ್ತದ. ಮನೆಯಲ್ಲಿ ಹೋಗಿ ಬಂದು ನೋಡಿ, ಮುದ್ದಿಟ್ಟಾಗಂತ ಅಕ್ಷರಗಳು. ಬನ್ನಿ ಇಲ್ಲೇ ಅಮ್ಮ ಜೀವದಲ್ಲಿ ಬಂತು, ನಮಗೆ ಬಂತು, ಎದುರಿಗೆ ಇಲ್ಲಿ ನಾನು 10 ಟೆಕ್ನಿಕ್ಸ್ ಕ್ರಿಯೇಟ್ ಮಾಡಿದೆ. ಜಗತ್ತಿನಲ್ಲಿ ಸೆಕೆಂಡ್ ಹೈಯೆಸ್ಟ್ ಲೈಕಿಂಗ್ ವಿಡಿಯೋ ಇದೆ ಇದು. ಸೆಕೆಂಡ್ ಹೈಯೆಸ್ಟ್. ನೀವು ಥಮ್ಸ್ ಅಪ್ ನೋಡಿ, ಆ ವಿಡಿಯೋದಲ್ಲಿ ಹೋಗಿ ವ್ಯೂಸ್ ನೋಡಿ, ಅದಕ್ಕೆ ಲೈಕ್ಸ್ ನೋಡಿ. ಲೈಕ್ಸ್ ಜಗತ್ತೇ ಫಾಲೋ ಮಾಡ್ತಾ ಇದೆ. ಆ ವಿಡಿಯೋ ಹೆಸರಿದೆ ಅಂಕುಶ್ ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್.
ಕನ್ನಡ, ಮರಾಠಿ, ಹಿಂದಿ, ಇಂಗ್ಲಿಷ್ 4 ಭಾಷೆಗಳಲ್ಲಿದೆ. ಎಕ್ಸ್ಟ್ರಾ ಆರ್ಡಿನರಿ ಇದೆ. ಅಲ್ಲಿ ವ್ಯೂಸ್ ಮತ್ತು ಲೈಕ್ಸ್ ನೋಡ್ಬೇಕು ನೀವು. ವ್ಯೂಸ್ ಬಿಡಿ, ಸಹಜ ಆಗ್ತವೆ ಯಾರಿಗೆಲ್ಲ, ಅದರ ಲೈಕ್ಸ್ ಇಂಪಾರ್ಟೆಂಟ್. ನೋಡಿ, ನೀವು ಹೋಗಿ ನೋಡಿ, ನನ್ನ ವಿಡಿಯೋದ ಅಬೌಟ್ 10% ಲೈಕಿಂಗ್ ರೇಟ್ ಇದೆ. ಅದರ ಜಗತ್ತದ ಯಾವುದೇ ವಿಡಿಯೋ ನೋಡಿ 1 or 2% ಇವೆ. ಹೈಯೆಸ್ಟ್ ಲೈಕಿಂಗ್ ರೇಟ್ ಇದೆ. ಎಸ್, ಕಮ್ ಆನ್ ನೋಡಿ. ಇಲ್ಲಿ ನಂಬರ್ 1 ಇಲ್ಲಿ 10 ಟೆಕ್ನಿಕ್ಸ್ ನಾನು ಕ್ರಿಯೇಟ್ ಮಾಡಿದ್ದೇನೆ. ಅದರಲ್ಲಿ ಜಸ್ಟ್ ಒಂದೆರಡು ಹೇಳ್ಬಿಡ್ತೇನೆ, ಒಂದೆರಡು, ಉಳಿದೆಲ್ಲ ಡೀಟೇಲ್ ಅಲ್ಲಿ ನೋಡಿ. ಇದೇ ಒಂದು 40 ಮಿನಿಟ್ಸ್ ಲೆಕ್ಚರ್ ಇದೆ, ಆದ್ರೆ ಇಲ್ಲಿ ಒಂದು 4-5 ಮಿನಿಟ್ಸ್ ಅಲ್ಲಿ ಹೇಳ್ತಾ ಇದ್ದೀನಿ ನಾನು. ಕಮ್ ಆನ್, ಆರ್ ಯು ರೆಡಿ? ನೋಟ್ಬುಕ್ ಬುಕ್ಸ್ ಹಾಕಿ ಪ್ಲೀಸ್. ಇಲ್ಲೇ ನೋಡಿ, ಆ ನೋಟ್ಬುಕ್ ಮೈಂಡ್ ಕಾನ್ಸಂಟ್ರೇಷನ್ ಕೆಡಿಸ್ತದ. ಆರ್ ಯು ರೆಡಿ? ಸ್ಟ್ರೇಟ್ ಕೂತ್ಕೊಳ್ಳಿ. ಗುಡ್ ಗುಡ್, ಸ್ಮಾರ್ಟ್ ಸ್ಟೂಡೆಂಟ್. ವಾವ್ ವಾವ್, ಬನ್ನಿ ಬನ್ನಿ, ಇಲ್ಲೇ ಬರ್ಸಿರ್ಬೇಕು. ಎಸ್, ಕಮ್ ಆನ್, ಒಂದು ಸ್ವಲ್ಪ ಮೂವ್ಮೆಂಟ್ ಆಗ್ತಾ ಇದೆ. ನಂಬರ್ 1 ಟೆಕ್ನಿಕ್. ಟೆಕ್ನಿಕ್ ನಂಬರ್ 1, ಸ್ವಂತ ಕಂಡೀಷನ್ ಹಾಕೊಂಡಿರ್ಬೇಕು. ನೋಡಿ, ಬಾಟಮ್ ಲೈನ್, ಟಾಪ್ ಲೈನ್, ಇದು ಒಂದೇ ಕಂಡೀಷನ್ ಇದೆ. ಆ ಕಂಡೀಷನ್ ಸ್ವಲ್ಪ ಕೇಳ್ಕೊಳ್ಳಿ. ವಿತೌಟ್ ಟಚಿಂಗ್ ಪೆನ್ ಅಂಡ್ ಪೇಪರ್, ಅಥವಾ ನೀವು ಬರೀಲಿಕ್ಕೆ ಸ್ಟಾರ್ಟ್ ಆದ್ರೆ ನಿಮ್ಮ ರೈಟಿಂಗ್ ವೇ ಸೂಪರ್ ಆಗ್ತದ. ಕನ್ನಡ, ಹಿಂದಿ, ಇಂಗ್ಲಿಷ್ ಯಾವ ಬೇಕಾದಿರಲಿ, ಮರಾಠಿ ಜೊತೆಯಲ್ಲಿ ಗೊತ್ತೋ ಬಾಜೆಗೆ ರೈಟಿಂಗ್ ಸೂಪರ್ ಅವಳ. ಐಕ ಮಿನಿಟ್ ಸ್ವಂತ ಕಂಡೀಷನ್ ಹಾಕೋಬೇಕು. ನಾನು ಏನಾದ್ರೂ ಬರೆದ್ರೆ ಪ್ರತಿ ಶಬ್ದದಲ್ಲಿ ಅಕ್ಷರಗಳನ್ನ ಕೆಳಗೆ ಮೇಲೆ ಮಾಡಲೇಬಾರದು. ಇಟ್ ಮೀನ್ಸ್ ನಾನು ಒಂದೇ ಲೆವೆಲ್ ಅಲ್ಲಿ ಇಟ್ಕೋಬೇಕು. ಜಸ್ಟ್ ಸ್ಟ್ರಾಂಗ್ ಮೈಂಡ್ ಸೆಟ್ ಅಪ್ ನಂಬರ್ 1. ಸುಮ್ಮನೆ ಜೀವನ ಎಲ್ಲ ಬರ್ದದ ಅದಕ್ಷರ ಕೆಳಗೆ ಮೇಲೆ ಹೋಗ್ತದೋ ಹೇಗೋ ಏನು ಲಕ್ಷ್ಯ ಇಲ್ಲ. ಟೀಚರ್ಸ್ ಕ್ಲಾಸ್ ವರ್ಕ್ ಕೊಟ್ಟಾರೆ, ಹೋಮ್ ವರ್ಕ್ ಕೊಟ್ಟಾರೆ, ನಾಳೆ ನನಗೆ ಬರ್ಕೊಂಡು ನೋಡ್ಬೇಕು. ಇವತ್ತು ಪರಿಸ್ಥಿತಿ ಈಗದ, ಸ್ಟೂಡೆಂಟ್ಸ್ ಟಿವಿ ನೋಡ್ಕೊಂಡು ಬರೀತಿದ್ರು ಕೆಲವು ಸಮಯದಲ್ಲಿ. ಇವತ್ತಿನ ಸಮಯ ಮೊಬೈಲ್ ನೋಡ್ಕೊಂಡು ಬರ್ಲಿಕ್ಕದ. ಒಂದ್ ಏನಾದ್ರು ಮೊಬೈಲ್ ರೆಕಾರ್ಡ್ ಹಚ್ಚಿ ಅದನ್ನ ಕೇಳ್ಕೊಂಡು ಈ ಕಡೆ ಬರ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಏನ್ ಮಾಡೋದ್ರಿ ಪ್ರಾಬ್ಲಮ್? ಬರೀ ನಾನು ಒಂದು ಮ್ಯಾರೇಜ್ ಪ್ರೋಗ್ರಾಮ್ ದಾಗ ಹೋಗಿದೆ. ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳ ಪೇರೆಂಟ್ಸ್ ಬಂದಿದ್ರು. ನಾವು ಊಟ ಕೂತಾಗ ನೋಡ್ತಾ ಇದ್ದೀವಿ, ನಾನು ನನ್ನ ಮಿಸೆಸ್ ಕೂತೀನಿ ಸುಮ್ಮನೆ ಮಜಾ ನೋಡ್ಕೊತ. ಎಂತ ಮಜಾ ಅಂದ್ರೆ ಆ ಪೇರೆಂಟ್ಸ್ ತಿನ್ನಕ್ಕೂ ಸಮಯ ಇಲ್ಲ, ಆ ಮಕ್ಕಳು ಒಬ್ರು ತಿನ್ನಕ್ ರೆಡಿ ಇಲ್ಲ. ಪ್ರತಿ ಮಗು ಒಂದು ಮೂಲೆಯಲ್ಲಿ ಒಂದು ಮಗು ಸ್ಟಾರ್ಟ್ ಮಾಡಿದ್ದು, ನನ್ನ ಮೊಬೈಲ್ ಕೂಡ ಆಮೇಲೆ ತರ್ತಾರೆ. ಆ ಒಂದನ್ನು ನೋಡ್ಕೊಂಡು ಒಂದು 16 ಮಕ್ಕಳು ಒಮ್ಮೆ ಸ್ಟಾರ್ಟ್ ಮಾಡಿಬಿಟ್ಟವ್ರೆ. ಅಲ್ಲಿ ನೋಡ, ಅಲ್ಲಿ ಮೊಬೈಲ್ ಹಚ್ಕೊಟ್ರ ಪಪ್ಪ ಮಮ್ಮಿ, ಅದನ್ನ ನೋಡ್ಕೊಂಡು ಈ ಕಡೆ ಇವ್ರಿಗೆ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಮಕ್ಕಳು. ಕೊಡಿ ಮೊಬೈಲ್ ಆನ್ ಮಾಡಿ, ಆಮೇಲೆ ಸ್ಟಾರ್ಟ್. ಮೊಬೈಲ್ ನೋಡ್ಕೊಂತ ಊಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಮಕ್ಕಳು. ದಯವಿಟ್ಟು ಸ್ವಲ್ಪ ಮ್ಯಾನೇಜ್ ಮಾಡಿ. ವೆರಿ ಡೇಂಜರಸ್, ವೆರಿ ಡೇಂಜರಸ್, ವೆರಿ ಡೇಂಜರಸ್. ದಯವಿಟ್ಟು ಇದನ್ನ ಮ್ಯಾನೇಜ್ ಮಾಡಿ. ಕಮ್ ಆನ್. ಕಂಡೀಷನ್ ಏನು? ಸ್ವಂತ ಕಂಡೀಷನ್ ಹಾಕೋಬೇಕು. ಪ್ರತಿ ಶಬ್ದದಲ್ಲಿ ಅಕ್ಷರಗಳನ್ನ ಕೆಳಗೆ ಮೇಲೆ ಮಾಡಲೇಬಾರದು, ಒಂದೇ ಲೆವೆಲ್ ಅಲ್ಲಿ ಇಟ್ಕೋಬೇಕು. ಇಷ್ಟೇ ಸ್ಟ್ರಾಂಗ್ ಮೈಂಡ್ ಸೆಟ್ ಸಾಕು. ನಿಮ್ಮ ರೈಟಿಂಗ್ ಬರ್ಕೊಂಡು ಹೋದಾಗ ಸೂಪರ್ ಆಗ್ತದೆ. ಒಂದ್ 2 ದಿನ ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ನಿಮ್ಮ ರೈಟಿಂಗ್ ಸೂಪರ್ ಆಗ್ತದೆ. ಕೆಳಗೆ ಮೇಲೆ ಅಕ್ಷರ ಆಗಬಾರದು. ನಂಬರ್ 1. ನಂಬರ್ 2, ಇನ್ನೊಂದು ಸ್ಟ್ರಾಂಗ್ ಮೈಂಡ್ ಸೆಟಪ್. ನಾನು ಏನಾದ್ರೂ ಬರೆದ್ರೆ ಪ್ರತಿ ಶಬ್ದದಲ್ಲಿ ಅಕ್ಷರಗಳನ್ನ ಸಮೀಪ ದೂರ ಮಾಡಬಾರ್ದು. ಅಕ್ಷರ ಟಚ್ ಆಗಲೇಬಾರದು. ಕ್ರಾಸಿಂಗ್ ಸಾಧ್ಯವೇ ಇಲ್ಲ. ಇಟ್ ಮೀನ್ಸ್ ಸೆಕೆಂಡ್ ಸ್ಟ್ರಾಂಗ್ ಮೈಂಡ್ ಸೆಟಪ್. ನಾನು ಏನಾದ್ರೂ ಬರೆದ್ರೆ ಪ್ರತಿ ಶಬ್ದದಲ್ಲಿ ಅಕ್ಷರಗಳನ್ನ ಸಮ ಮೀನ್ಸ್ ಸಮಾನಾಂತರದಲ್ಲಿ ಇಟ್ಕೋಬೇಕು.
ಮಾಡ್ತಾರೆ, 10th ಬೋರ್ಡ್ನಲ್ಲಿ ಮಾರ್ಕ್ಸ್ ಕಟ್ ಮಾಡ್ತಾರೆ. ನನ್ನೊಬ್ಬ ಆತ್ಮೀಯರು, ನನ್ನ ಹಿರಿಯರು, ನಮ್ಮೊಬ್ಬ ಹಿರಿಯ SN ರಾವ್ ಅಂತ ಹೇಳಿ, ಶಂಕರ್ ನಾರಾಯಣ್ ರಾವ್ ಅಂತ ಹೇಳಿ, ಅವರು ಸೆಕ್ರೆಟರಿ ಬೋರ್ಡ್ ಇದ್ರು, 10th ಬೋರ್ಡ್ ಕಮಿಟಿಯಲ್ಲಿ ಮೆಂಬರ್, ಸ್ಪೆಷಲಿ ಇಂಗ್ಲಿಷ್ ಸಬ್ಜೆಕ್ಟ್. ಅವರೆಲ್ಲ ಸೇರಿ ಇದಕ್ಕೆ ರೂಲ್ ಮಾಡಿದ್ದಾರೆ. ನಾನು ಕೂಡ ಅವರಿಗೆ ಹಿಂಟ್ಸ್ ಕೊಟ್ಟಿದ್ದೆ. ರೈಟಿಂಗ್ ಅದಕ್ಕೆ ಅಲ್ಲಿ ರೂಲ್ ಮಾಡಿದ್ದಾರೆ, ಅಕ್ಷರ ಟಚ್ ಆದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರೆ, ಕ್ರಾಸಿಂಗ್ ಆದ್ರೆ 100%. ಮತ್ತು 10th ದವರು ಅಷ್ಟೇ ಅಲ್ಲ, ಎಲ್ಲರೂ ಸೀರಿಯಸ್ ಇತ್ತು. ಎಸ್, ಅರ್ಥ ಸೆಕೆಂಡ್ ಸಮಾಂತರ ಇದಕ್ಕಿದ್ದಾಗ ರೈಟಿಂಗ್ ಸೂಪರ್ ಆಗ್ತದ. ನೆಕ್ಸ್ಟ್ ಥರ್ಡ್ ಒಂದು ಹೇಳ್ಬಿಡ್ತೀನಿ, ದಿಸ್ ಇಸ್ ದ ಕಿಂಗ್ ಆಫ್ ಆಲ್, ಎಲ್ಲದರಲ್ಲಿ ಸರ್ವಶ್ರೇಷ್ಠ. ಇದರಲ್ಲಿ ಪೇಪರ್, ಬುಕ್, ನೋಟ್ಬುಕ್ ಎಲ್ಲಿ ಇಟ್ಕೋಬೇಕು ನಮ್ಮ ಮುಂದೆ ಪೊಸಿಷನ್ ಇದೆ, ಗ್ರೀಪ್ ಇದೆ, ಚಾಯ್ಸ್ ಆಫ್ ಪೇನ್ ಇದೆ, ಎಂತ ಪೇನ್ ಯೂಸ್ ಮಾಡಬೇಕು. ಇದರಲ್ಲಿ ಆಂಕಲ್ ಇದೆ, ಸ್ಲೋ. ನಾನು ಆಗ್ಲೇ ಹೇಳಿದೆ, ನನ್ನ ಮಕ್ಕಳು ಅರ್ಧ ಗಂಟೆಯಲ್ಲಿ ಬಿಡಿಸ್ತಾರೆ ಪೇಪರ್. ಇದಕ್ಕೆಲ್ಲ ಕಾರಣ ಈ ಲರ್ನಿಂಗ್ಸ್. ಎಷ್ಟು ಸ್ಟಡಿ ಇಂಪಾರ್ಟೆಂಟ್ ಅಷ್ಟೇ ನಿಮ್ಮ ಎಲ್ಲ ಆಕ್ಟಿವಿಟೀಸ್ ಇಂಪಾರ್ಟೆಂಟ್. ರೈಟಿಂಗ್ ಇದು ಒನ್ ಆಫ್ ದ ಸೂಪರ್ ಟೆಕ್ನಿಕ್. ಇದನ್ನು ಫಾಲೋ ಮಾಡಿ ನೋಡಿ. ಥರ್ಡ್, ಕಮ್ ಆನ್, ನಮ್ಮ ಮುಂದೆ ಪೇಪರ್, ಬುಕ್ಕ, ನೋಟ್ ಬುಕ್ ಏನೇ ಇರಲಿ, ಬಲಗೈನಿಂದ ಬರೀತಿದ್ರೆ ಮಧ್ಯದಿಂದ ಬಲಗಿಟ್ಕೋಬೇಕು. ಪೇಪರ್, ಬುಕ್, ನೋಟ್ಬುಕ್ ಅಂದ್ರೆ ಬಲಗೈಗೆ ಫ್ರೀ ಹ್ಯಾಂಡ್ ಸಿಗ್ಬೇಕು ಬರೀಲಿಕ್ಕೆ. ಈ ಸೈಡ್ ಇಟ್ಟರೆ ತೊಂದರೆ ಆಗ್ತದ, ಈ ದೂರಕ್ಕೆ ಇಟ್ಟರೆ ತೊಂದರೆ ಆಗ್ತದ. ಒಂದು ಅಂತರ ನಿಮ್ಗೆ ಗೊತ್ತಿರ್ತದ, ಅಂತರ ಹೆಚ್ಚು ಕಡಿಮೆ ಈಸಿಯಾಗಿ ಅಂತರ ಇರ್ಬೇಕು. ಮಧ್ಯದಿಂದ ಬಲಕ್ಕೆ ಇಟ್ಕೋಬೇಕು. ಆಮೇಲೆ ಎಡಗೈ ಸಪೋರ್ಟ್ ತೋಳೋದಿಲ್ಲ ಎಷ್ಟೋ ಸ್ಟೂಡೆಂಟ್, ದಯವಿಟ್ಟು ಹಾಗೆ ಮಾಡಬೇಡಿ. ಎಡಗೈ ಸಪೋರ್ಟ್ ತೊಳಿ, ಮತ್ತು ಅದು ರಾಂಗ್ಲಿ ತಗೋಬಾರ್ದು. ಎಷ್ಟೋ ಸ್ಟೂಡೆಂಟ್ ಸುಮ್ಮನೆ ಹಿಂಗೇನೋ ಕೈ ಇಡ್ತಾರೆ, ಹೀಗೇನೋ ಕೈ ಇಡ್ತಾರೆ, ಎಷ್ಟೋ ಮಕ್ಕಳು ಹೀಗೆ ಕೈ ಇಡ್ತಾರೆ. ಹಾಗಲ್ಲ, ಸೈಲೆಂಟ್ ತರ ಪ್ಲೈನ್ ಇರ್ಬೇಕು. ಸುಮ್ಮನೆ ಕೈ ಹಿಡುದಲ್ಲ, ಚೆನ್ನಾಗಿ ಗ್ರೀಪ್ ತಗೋಬೇಕು. ಮಧ್ಯದಿಂದ ಬಲಕ್ಕೆ ಇಡಬೇಕು, ಚೆನ್ನಾಗಿ ಗ್ರೀಪ್ ತಗೋಬೇಕು. ಆಮೇಲೆ ಇದು ಪೇನ್, ಚಾಯ್ಸ್ ಆಫ್ ಪೇನ್, ದಪ್ಪ ಬರೀ ಬಾಲ್ ಪಾಯಿಂಟ್ ಪೇನ್ ಇರಬೇಕು. ಅಂಗಡಿಯಲ್ಲಿ ಎಷ್ಟು ಪೇನ್ಸ್ ಇದೆಯೋ ಅವುಗಳಲ್ಲಿ ಯಾವುದು ಹೆಚ್ಚು ದಪ್ಪ ಬರೀತದೋ ಅದನ್ನು ನೀವು ತಕ್ಕೊಳ್ಳಿ. ಮತ್ತು 80 ಡಿಗ್ರಿ ಇನ್ಸೈಡ್ ತೋಡಿ, 80 ಡಿಗ್ರಿ ಇನ್ಸೈಡ್ ತೋಡಿ. ಕರ್ಸಿವ್ ರೈಟಿಂಗ್, ರನ್ನಿಂಗ್ ರೈಟಿಂಗ್, ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಮತ್ತು ಇಟಾಲಿಯನ್ ಸ್ಟೈಲ್ ಎಲ್ಲವೂ ಸೂಪರ್ ಆಗಿದೆ. ಗ್ರೀನ್ ತಗೋಬೇಕು, 80 ಡಿಗ್ರಿ ಇನ್ಸೈಡ್ ಸ್ಲೋ ತಗೋಬೇಕು. ಕರ್ಸಿವ್ ರೈಟಿಂಗ್, ರನ್ನಿಂಗ್ ರೈಟಿಂಗ್, ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಮತ್ತು ಇಟಾಲಿಯನ್ ಸ್ಟೈಲ್. ದಿಸ್ ಇಸ್ ಮಿಕ್ಸ್ಚರ್ ಆಫ್ ಆಲ್. ಸೂಪರ್ ಕ್ಲಾಸ್ ರೈಟಿಂಗ್ ಆಗ್ತದ. ಆಮೇಲೆ ಹಿಂದಿ 85 ಡಿಗ್ರಿ, ಹಿಂದಿ, मराठी 85 डिग्री घ्या, खूप छान होणार. मराठी आणि हिंदी, देवनागरी लिपी. नेक्स्ट द्रविडियन लिपी ಮತ್ತು ರೋಮನ್ ಸ್ಟೈಲ್. ಕನ್ನಡ ನೋಡಿ, ಲಂಬ ಇಟ್ಕೊಳ್ಳಿ, ಕನ್ನಡ ಮತ್ತು ರೋಮನ್ ಸ್ಟೈಲ್ ಇಂಗ್ಲಿಷ್ ಎಕ್ಸ್ಟ್ರಾರ್ಡಿನರಿ ಆಗ್ತದೆ ರೈಟಿಂಗ್. ಓಕೆ, ಫಿನಿಶ್. ಈಗ ಲಾಸ್ಟ್ 2 ನಿಮಿಷ ನಿಮಗ ಅದು ಜಗತ್ತಿನಲ್ಲಿ ಹೈಯೆಸ್ಟ್ ಲೈಕಿಂಗ್ ವಿಡಿಯೋ ಇದೆ. ಜಗತ್ತಿನಲ್ಲಿ ಹೈಯೆಸ್ಟ್ ಲೈಕಿಂಗ್ ವಿಡಿಯೋ ಇದೆ. ಲೈಕ್ಸ್ ನೋಡಿ, ಅದಕ್ಕೆ ವ್ಯೂಸ್ ಮತ್ತು ಲೈಕ್ಸ್ ಜಗತ್ತೇ ಫಾಲೋ ಮಾಡ್ತಾ ಇದೆ. ಇವಾಗ 21 ಕಂಟ್ರಿದವರು ಫೋನ್ ಮಾಡಿ ಹೇಳಿದರೆ, ಸರ್ ಬನ್ನಿ ನಮ್ಮ ದೇಶಕ್ಕೆ, ನಿಮ್ಗೆ ಏನ್ ಬೇಕು ಹೇಳಿ ಕೊಡ್ತೀವಿ ಬನ್ನಿ ಅಂತ ಹೇಳಿದ್ದಾರೆ. 21 ಕಂಟ್ರಿದವರು ಆಫರ್ ಕೊಟ್ಟಿದ್ದಾರೆ. ಇವಾಗ ನಾನು ಪಾಸ್ಪೋರ್ಟ್ ಮಾಡಿಸ್ತಾ ಇದ್ದೇನೆ. ಮೋಸ್ಟ್ಲಿ 6 ತಿಂಗಳ ನಂತರ, ವರ್ಷ ನಂತರ ಈ ತರ ಲೆಕ್ಚರ್ ಜಗತ್ತೆಲ್ಲ ನಡೀತಿರ್ತವೆ. ಪಾಸ್ಪೋರ್ಟ್ ರೆಡಿ ಆಗ್ತಾ ಇದೆ.
ಸೊ ಇವತ್ತು ಜಗತ್ತು ವೇದಿಕ್ ಮ್ಯಾಥ್ಸ್ ಮತ್ತು ಟೆಕ್ನಿಕಲ್ ಸ್ಟಡಿಗೆ ಲೈಕ್ ಮಾಡ್ತಾ ಇದೆ. ಎಸ್ ಕಮ್ ಆನ್. ಕೊನೆಗೆ ಒಂದು ಅಂಕು ಸ್ಟಡಿ ಮೆಥಡ್. ಓದಿದನ್ನ ಸಹಜವಾಗಿ ಜೀವನದಲ್ಲಿ ಮರೆಯದೇ ಇಲ್ಲ. ದಟ್ ಈಸ್ ಅಂಕು ಸ್ಟಡಿ ಮೆಥಡ್. ಇದು ನಾನು ಸ್ವತಃ ಕ್ರಿಯೇಟ್ ಮಾಡಿದ್ದೇನೆ. ಕಮ್ ಆನ್ ಕಮ್ ಆನ್. ತೊಂದರೆ ಇಲ್ಲಲ್ಲ ಇಲ್ಲಲ್ಲ. ಎಸ್ ಓಕೆ. ಮಧ್ಯ ಮಧ್ಯ ಸ್ವಲ್ಪ ಇವ್ರನ್ನು ಕವರ್ ಮಾಡಿ ಮತ್ತು ಆಮೇಲೆ ಹೀಗೆ ಹೋಗಿ ಬಂದ್ಬಿಡಿ. ಒಂಚೂರು ಹಾಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಇಲ್ಲಿ ಸರ್ ಅವ್ರು ಕ್ಯಾಚ್ ಅಪ್ ಮಾಡಿ, ಅಲ್ಲೆಲ್ಲ ಟೀಚರ್ಸ್ ಹಿಂದಿನವ್ರಿಗೆ ಒಂದು ರೌಂಡ್ ಕ್ಯಾಚ್ ಮಾಡ್ತಾ ಹೋಗಿ ಮತ್ತೆ ಹೀಗೆ ಬನ್ನಿ. ಸ್ಲೋಲಿ ಸ್ಲೋಲಿ ಹೋಗಿ ಬನ್ನಿ. ಎಸ್ ಕಮ್ ಆನ್. ಅಂಕು ಸ್ಟಡಿ ಮೆಥಡ್. ಆರ್ ಯು ರೆಡಿ? ಓನ್ಲಿ 2-3 ಮಿನಿಟ್ಸ್ ದಲ್ಲಿ ಕ್ಲೋಸ್ ಮಾಡ್ತೀನಿ. ಕೇಳ್ಕೊಳ್ಳಿ, ಮುಗಿಸೋಣ. ರೆಡಿ? ಎಸ್. ಇಲ್ಲೇನದ ಗೊತ್ತು? ಒಂದು ಲೆಸನ್, ಒಂದು ಬುಕ್ ಈಜಿ ಕವರ್ ಮಾಡ್ಬೋದು. ಸ್ಯಾಟರ್ಡೆ ಮಧ್ಯಾಹ್ನ, ಸಂಡೇ ಫುಲ್ ಡೇ ಈ ಮೆಥಡ್ ಯೂಸ್ ಮಾಡಿ. ಸ್ಯಾಟರ್ಡೆ ಯಾವತ್ತು ಬರ್ತಾ ಇದೆ? ನಾಳೆ ಬರ್ತಾ ಇದ್ದೀನಿ ಅಲ್ಲ, ಇವತ್ತು ಸಾಯಂಕಾಲ ಮನೆಗೆ ಹೋದಾಗ ನನ್ನ ಅಂಕು ಸ್ಟಡಿ ಮೆಥಡ್ ವಿಡಿಯೋ ನೋಡ್ರಿ. आज घरी गेल्यानंतर बघा नंतर एक 40 मिनिटाचा लेक्चर आहे. ಎಲ್ಲ ನೋಡಿ ನಾಳೆ ಒಂದ್ಸಲ ನೋಡಿ ಸಾಯಂಕಾಲ. ಸ್ಯಾಟರ್ಡೆ कन्नड सब्जेक्ट स्टार्ट ಮಾಡಿ. मराठीवाले मराठी सब्जेक्ट सुरू करा. रविवारी संध्याकाळी तुमचं एक मराठी बुक तुम्हाला तोडपाठ असणार. कन्नडದವರು ಇಡೀ ಬುಕ್ ನೇ ಪ್ರಾಕ್ಟಿಕಲಿ ಬಾಯ್ ಆಗಿರುತ್ತೆ. ಆಗಿಲ್ಲಂತೂ ಹೆದರಬೇಡಿ, ನಾನು ರೇಂಜ್ ಕೊಡೋದು 2 ಸ್ಯಾಟರ್ಡೆ 2 ಸಂಡೇ. ನನ್ನ ಮಕ್ಕಳು 10 ವರ್ಷದಿಂದ ಹೈಸ್ಕೂಲ್ದಲ್ಲಿ ಇದ್ರು. ಇದೇ ಬುಕ್ಸ್ ಇದೇ ಸಿಲೆಬಸ್. ಜಸ್ಟ್ ಸಿಂಗಲ್ ಸಂಡೇ ಖಾಲಿ ಮಾಡಿದ್ದಾರೆ. 20 ಗಂಟೆ ಸ್ಟಡಿ ಮಾಡಿ. 20 ಗಂಟೆ ಎವ್ರಿ ಡೇ ಮೀನ್ಸ್ ಸಂಡೇ. ಇವತ್ತು ನಮಗೆ ಸಮಯ ಸಿಕ್ಕರೆ 20 ಅವರ್ಸ್. ನಾನು PhD ಥೀಸಿಸ್ ಬರೀತಾ ಇದ್ದೆ. ನಮ್ಮ ಗುರುಗಳಿಗೆ ಗೊತ್ತಿದೆ ಅಷ್ಟು ಈಸಿ ಇಲ್ಲ PhD ಥೀಸಿಸ್. ಎವ್ರಿ ಸಂಡೇ ಸಮಯ ಸಿಕ್ಕರೆ 20 ಅವರ್ಸ್ ನಾನು ಸ್ಟಡಿ ಮಾಡ್ತೀನಿ. ಯಾಕೆ ಮಾಡಬಾರ್ದು? ನಮ್ಮ ಎಷ್ಟು ಹಿರಿಯರಿದ್ದಾರೆ 15-20 ಗಂಟೆ ಕೆಲಸ ಮಾಡ್ತಾ ಇದ್ದಾರೆ. ಇದು ನಮ್ದು ಕೆಲಸ. ಟೆಕ್ನಿಕ್ ಏನ್ ಮಾಡ್ಬೇಕಿಲ್ಲಿ? ಫಸ್ಟ್ ಲೆಸನ್ ಸ್ಯಾಟರ್ಡೆ ಮಧ್ಯಾಹ್ನ ಮನೆಗೆ ಹೋದಾಗ ಫ್ರೆಶ್ ಆಗಿ ಏನಾದ್ರು ಸ್ವಲ್ಪ ತಿಂದು ಸ್ಟಡಿ ಸ್ಟಾರ್ಟ್ ಮಾಡಿ. ಪ್ರತಿ ಗಂಟೆ 10 ನಿಮಿಷ ರೆಸ್ಟ್ ಮಾಡಿ. ರೆಸ್ಟ್ ಮಾಡ್ತಾ ಕಂಟಿನ್ಯೂಸ್ ಸ್ಟಡಿ ಮಾಡಬೇಕು. ಹೇಗೆ ಮಾಡಬೇಕು? ಫಸ್ಟ್ ಲೆಸನ್, ಫಸ್ಟ್ ಸೆಂಟೆನ್ಸ್, go on reading one by one sentences. ಒಂದೊಂದು ವಾಕ್ಯಗಳನ್ನು ಓದ್ತಾ ಹೋಗಿ. ಯಾವುದಾದ್ರೂ ವಾಕ್ಯದಲ್ಲಿ ಯಾವುದಾದ್ರೂ ಶಬ್ದ, 2-3 ಶಬ್ದ, ಹೆಚ್ಚಿಗೆ ಶಬ್ದಗಳು, half the sentence or full the sentence ಇಂಪಾರ್ಟೆಂಟ್ ಇದ್ರೆ, ಯಾವ್ದು ಇಂಪಾರ್ಟೆಂಟ್ ಇರ್ತದೋ ಅದರಲ್ಲಿ ಅದಕ್ಕೆ ಒಂದು ಚಿಕ್ಕ ಪ್ರಶ್ನೆ ಕ್ರಿಯೇಟ್ ಮಾಡಬೇಕು. ಶಾರ್ಟ್ ದಲ್ಲಿ ಆನ್ಸರ್ ಬರಬೇಕು. ಯುವರ್ ಆನ್ಸರ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಎಸ್ ಆರ್ ನೋ. ಎಸ್ ಆರ್ ನೋ ದಲ್ಲಿ ಆನ್ಸರ್ ಇರಬಹುದು. ಒಂದೇ ಶಬ್ದದಲ್ಲಿ ಇರಬಹುದು, ಇಲ್ಲ 2-3 ಶಬ್ದದಲ್ಲಿ ಇರಬಹುದು. ಕೊನೆಗೆ ಒಂದು ಹಾಫ್ ಸೆಂಟೆನ್ಸ್ ಇರಬಹುದು. ಇನ್ನೂ ಕೊನೆಗೆ ಕಡೆಗೆ ಹೋಗಿ ಒಂದು ವಾಕ್ಯದಲ್ಲಿ ಕೂಡ ಇರಬಹುದು. ವೇರಿಯಸ್ ಕೇಸ್ ನಲ್ಲಿ. ಅಂಡರ್ಸ್ಟ್ಯಾಂಡ್? ಏನ್ ಮಾಡಬೇಕು? ಒಂದೊಂದೊಂದೊಂದು ವಾಕ್ಯ ಓದ್ತಾ ಹೋಗ್ಬೇಕು. ಅದರಲ್ಲಿ ಯಾವ್ದಾದ್ರು ಇಂಪಾರ್ಟೆಂಟ್ ಇದ್ದ ಪಾರ್ಟಕ್ಕೆ ಕ್ವಶನ್ ಕ್ರಿಯೇಟ್ ಮಾಡಬೇಕು. ಶಾರ್ಟ್ ದಲ್ಲಿ ಆನ್ಸರ್ ಬರಬೇಕು. ಇಸ್ ಇಟ್ ಕ್ಲಿಯರ್? ಇದೇನ್ರಿ ನಾವು ದಿನ ಮಾಡ್ತೀವಲ್ಲ, ಸಿಂಪಲ್ ಐತಿದೇನ್ರಿ ಅಂತ ಅನ್ಬೋದು ನೀವು. ಆದ್ರೆ ಒಂದನ್ನ ನೆನಪಿಡಿ, ಇದರಲ್ಲಿ ಸೂಪರ್ ಸೈಕಾಲಜಿಕಲ್ ಇಫೆಕ್ಟ್ ಇದೆ, ಪ್ರಾಕ್ಟಿಕಲ್ ಸ್ಟಡಿ ಇದೆ, ಸ್ಮಾರ್ಟ್ ವರ್ಕ್ ಅಂಡ್ ಹಾರ್ಡ್ ವರ್ಕ್ ಇದೆ. ನೋಡಿ ಏನಿದೆ? ಏನಾದ್ರೂ ಓದ್ಕೊಂಡು ಅರ್ಥ ಮಾಡಿಕೊಂಡು
ಮಾಡಿದಾಗ ನಮ್ಮ ಬ್ರೈನ್ ಆ ಪಾಯಿಂಟ್ ಮೇಲೆ ಫೋಕಸ್ ಮಾಡುತ್ತೆ. ಹಾಗೆ ನೀವು ಆನ್ಸರ್ ಬರೀತೀರೋ ಜೀವನದಲ್ಲಿ ಬರೀದೇ ಇಲ್ಲ. Am I right? And this is not Ankush study method. ಒಂದು ಹೆಸರು. ಇನ್ನೊಂದು ಹೆಸರು Ankush study method by practical system. Hard work with the smart work. So ಇದನ್ನ ಮಾಡಿ ನೀವು ಎಕ್ಸ್ಟ್ರಾಆರ್ಡಿನರಿ ಆಗ್ತೀರಾ? ಮಾಡ್ತೀರಾ? Yes, good. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ನೆನಪಿಡಿ. ಸಬ್ಸ್ಕ್ರೈಬ್ ಮಾಡಿ, ಬೇಲ್ ಮಾಡಿ, ಲೈಕ್ ಅನ್ಸಿದ್ರೆ ಲೈಕ್ ಮಾಡಿ. ನಿಮ್ಗೆಲ್ಲ ಅಕ್ಕನ ಮನೆಗೆ, ಅಮ್ಮನ ಮನೆಗೆ, ಅಕ್ಕನ ಮನೆಗೆ, ಮಾವನ ಮನೆಗೆ ಎಲ್ಲರಿಗೂ ಶೇರ್ ಮಾಡಬೇಡಿ. ಎಲ್ಲರ ಮನೆಗೆ ಶೇರ್ ಮಾಡಿ. सर्वांना माझे व्हिडिओ शेअर करा. खूप काही तुम्हाला आयडियाज मिळतील. ओके कळलं ना? खूप छान. आपले एचएम सर म्हणजे आपल्या उषाताई गोपटे गर्ल्स हायस्कूल एचएम सर and सर्व ಟೀಚರ್ಸ್ ಎಲ್ಲರೂ ತಾವೆಲ್ಲರೂ ಸೇರಿ ನನ್ನ ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಅಮೂಲ್ಯವಾದ ಸಮಯ ಕೊಟ್ಟಿದ್ರಿ. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಒನ್ ಅಂಡ್ ಆಲ್. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿಯವರೆಗೆ ಸುಮಾರು 2 ಗಂಟೆಗಳ ಕಾಲ ವೇದಿಕ್ ಮ್ಯಾಥ್ಸ್ ಅನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಯಾವ ರೀತಿಯಾಗಿ ನಾವು ಬಳಕೆ ಮಾಡಿಕೊಳ್ಬೇಕು, ವೇದಿಕ್ ಮ್ಯಾಥ್ಸ್ ಅನ್ನ ಬಳಕೆ ಮಾಡಿಕೊಳ್ಬೇಕಾದ್ರೆ ಕೆಲವೊಂದು ಮೂಲಭೂತವಾದ ಗಣಿತದಲ್ಲಿರ್ತಕ್ಕಂಥ ಕ್ರಿಯೆಗಳ ಬಗ್ಗೆ ನಮಗೆ ಅರಿವಿರಬೇಕು. ಅದನ್ನು ಉಪಯೋಗ ಮಾಡಿಕೊಂಡು ನಾವು ಮಾಡ್ತಾ ಹೋದ್ರೆ ನಮ್ಮ ದಿನನಿತ್ಯ ಜೀವನದೊಳಗೆ ನಾವು ಗಣಿತವನ್ನ ಉನ್ನತಿಗೆ ಒಯ್ಯಲಿಕ್ಕೆ ಸಹಕಾರಿಯಾಗ್ತದ. ಆ ದಿಶೆಯಲ್ಲಿ ಇವತ್ತು ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನಮಗೋಸ್ಕರ ವಿನಿಯೋಗಿಸಿಕೊಂಡು ನಮ್ಮ ಶಾಲೆಗೆ ಭೇಟಿ ಕೊಟ್ಟು ನಮ್ಮ ಎಲ್ಲ ವಿದ್ಯಾರ್ಥಿನಿಯರಿಗೆ, ಎಲ್ಲ ಶಿಕ್ಷಕ ವೃಂದಕ್ಕೆ ಈ ವೇದಿಕ್ ಮ್ಯಾಥ್ಸ್ ಕಲ್ಪನೆಯನ್ನು ಕೊಟ್ಟಿರುವಂತ ಶ್ರೀಯುತ ಅಂಕುಶ್ ದುರ್ಗಿ ಸರ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ, ಮುಖ್ಯಾಧ್ಯಾಪಕರ ಪರವಾಗಿ, ಎಲ್ಲ ಶಿಕ್ಷಕ ವೃಂದದ ಪರವಾಗಿ, ವಿದ್ಯಾರ್ಥಿನಿಯರ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇದೇ ರೀತಿಯಾಗಿ ತಮಗೆ ಯಾವಾಗ ಸಮಯ ಸಿಗತ್ತೆ ಆ ಸಮಯವನ್ನು ಉಪಯೋಗ ಮಾಡಿಕೊಂಡು ಪುನಃ ನಮ್ಮ ಶಾಲೆಗೆ ಬಂದು ಈ ರೀತಿಯಾದಂಥ ಕೆಲವೊಂದು ಟ್ರಿಕ್ಸ್ಗಳನ್ನು ಹೇಳಿಕೊಟ್ಟಿದ್ದೆ. ಆದರೆ ನಮ್ಮ ವಿದ್ಯಾರ್ಥಿನಿಯರು ಜೀವನದಲ್ಲಿ ಸಾಧನೆಯನ್ನ ಮಾಡಬಹುದು ಅನ್ನುವಂಥ ಭರವಸೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ವಿರಾಮವನ್ನ ನೀಡ್ತಾ ಇದ್ದೇನೆ. ಅಂಕುಶ್ ಸರ್ ಅವರು ನಮ್ಗೆ ತುಂಬಾ ಚೆನ್ನಾಗಿ ಮ್ಯಾಥ್ಸ್ ನಲ್ಲಿ ವೇದಿಕ್ ಮ್ಯಾಥ್ಸ್ ಯಾವ ರೀತಿ ನಾವು ಅರ್ಥ ಮಾಡ್ಕೊಂಡ ನಮ್ಮ ಒಂದು ಪೂರ್ವಜಕರು ಯಾವ ರೀತಿಯಾದಂತ ಒಂದು ಮ್ಯಾಥ್ಸ್ ಅನ್ನ ಯೂಸ್ ಮಾಡ್ತಿದ್ರು ಅದ್ರ ಬಗ್ಗೆ ನಮ್ಗೆ ಸವಿವರವಾಗಿ ಚೆನ್ನಾಗಿ ಹೇಳ್ಕೊಟ್ಟಾರು. ಅವ್ರು ಯೂಟ್ಯೂಬ್ ಬಗ್ಗೆನೂ ಹೇಳಿದಾರು. ಈ ಒಂದು ಮ್ಯಾಥ್ಸ್ ಇಂದ ಈ ಒಂದು ಗಣಿತದಲ್ಲಿ ನಾವು ಹೆಂಗೆ ಉಪಯೋಗಿಸ್ಕೋಬೇಕು, ಯಾವ ರೀತಿ ಅದನ್ನ ಕಲಿಬೇಕು, ಸುಲಭವಾಗಿ ಹೆಂಗೆ ಅರ್ಥ ಮಾಡ್ಕೋಬೇಕು, ಮಗ್ಗಿಗಳನ್ನ ನಾವು ಬಯಾಟ್ ಹಾಕ್ದ ಅದನ್ನ ನಾವು ಒಂದು ಶಾರ್ಟ್ ಟ್ರಿಕ್ ಅಲ್ಲಿ ನಾವು ಯಾವ ರೀತಿ ಯೂಸ್ ಮಾಡಬೇಕು ಅದ್ರ ಬಗ್ಗೆನೂ ಅದನ್ನ ಕಂಡ್ಕೋಬೇಕು ಅದ್ರ ಬಗ್ಗೆನೂ ಎಲ್ಲ ಹೇಳಿದಾರ. ಅವರಿಗೆ ನಮ್ಮ ಶಾಲೆ ವತಿಯಿಂದ, ನಮ್ಮ ಶಿಕ್ಷಕರ ವತಿಯಿಂದ ಹಾಗೂ ಎಲ್ಲರ ವತಿಯಿಂದ ನಾನು ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ. ಸೃಷ್ಟಿ ಶ್ವಾನ ಸೇರಿ ನಾನು 10ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಾನು ಶ್ರೀಮತಿ ಉಷಾತಾಯಿ ಗೋಪ್ಟೆ ಗರ್ಲ್ಸ್ ಹೈಸ್ಕೂಲ್ ಬೆಳಗಾವಿ ಅಲ್ಲಿಂದ